ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಎಲ್ಲರೂ ಅಂದುಕೊಂಡಂತೆ ಗಿಲ್ಲಿ ವಿನ್ನರ್ ಆಗಿದ್ದಾರೆ, ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಇವರಿಬ್ಬರ ಈ ಸಾಧನೆಯನ್ನ ಮೆಚ್ಚಿ ಕೊಂಡಾಡ್ತಾ ಇದ್ದಾರೆ ಕರ್ನಾಟಕದ ಜನ. ಈ ಸಂದರ್ಭದಲ್ಲಿ ಗಿಲ್ಲಿ ಆಡಿರುವಂತಹ ಮಾತು, ರಕ್ಷಿತಾ ಆಡಿರುವಂತಹ ಆ ಮಾತು ಸದ್ಯಕ್ಕೀಗ ನೆನಪಾಗ್ತಾ ಇದೆ. ಏನಂತ ಕೇಳಿದ್ರೆ, ಫೈನಲ್ ವರ್ಗೂ ಕೂಡ, ಫಿನಾಲೆ ವರ್ಗೂ ಕೂಡ ನಾನು ಕಾವ್ಯಳನ್ನ ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳಿ ಮಾತಾಡಿದ್ರು. ಅದರಂತೆ ಫಿನಾಲೆವರೆಗೂ ಕೂಡ ಕಾವ್ಯ ಅವರು ಬಂದಿದ್ದನ್ನ ನೀವು ನೋಡಿದ್ರಿ. ಅವರು ಥರ್ಡ್ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗ್ತಾರೆ. ಇನ್ನು ನಾವು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದ್ರೆ, ಅಶ್ವಿನಿ ಗೌಡ ಮತ್ತೆ ರಕ್ಷಿತಾಳ ನಡುವೆ ಒಂದು ಗಲಾಟೆ ಆಗಿರುತ್ತೆ. ಅಂದ್ರೆ ನೀವು ಆ ಒಂದು ಗೆಜ್ಜೆ ಸದ್ದಿನ ಆ ಒಂದು ಗಲಾಟೆಯನ್ನ ನೋಡಿದಿರಿ. ತದನಂತರ ಅಂದ್ರೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ನಡೆಯುವಾಗ ಮುಖಕ್ಕೆ ಮಸಿ ಬಳಿದು ನಾಮಿನೇಷನ್ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಬಾಯಿಗೆ ಬಂದಂಗೆ ಮಾತನಾಡಿ, ನೀನು ಯೂಟ್ಯೂಬ್ ಚಾನಲ್ ನಿಂದ ಬಂದವಳು, ನಾನು 100 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಮುಂದೆ ನಿಂದ ಯಾವ ದವಲತ್ತು ಅನ್ನೋ ರೀತಿಯಾಗಿ ಆಕೆಗೆ ಹಿಗ್ಗಾಮುಗ್ಗ ಬೈದಿದ್ದನ್ನ ನೀವು ನೋಡಿದ್ದೀರಿ. ಸೊ ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಏನು ಹೆಚ್ಚು ಕಮ್ಮಿ ಮಾತಾಡ್ಲೇ ಇಲ್ಲ, ಒಂದೇ ಒಂದು ಫೈರ್ ಆಗಿ ಉತ್ತರ ಕೊಟ್ಟಿರ್ತಾರೆ. ಏನಂತಂದ್ರೆ, ಅಶ್ವಿನಿ ಗೌಡ ಅವರನ್ನ ನಾನು ಮನೆಯಿಂದ ಹೊರ ಕಳಿಸಿಗೆ ನಾನು ಹೋಗ್ತೀನಿ ಅಂತ ಅಂದಿದ್ರು. ಅದರಂತೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವರನ್ನ ಸೆಕೆಂಡ್ ರನ್ನರ್ ಅಪ್ ಆಗಿ ಮನೆಯಿಂದ ಹೊರ ಕಳಿಸಿ ತಾವು ಫಸ್ಟ್ ರನ್ನರ್ ಅಪ್ ಆಗಿದ್ದೇನಿದೆಯಲ್ಲ. ಸೊ ಒಟ್ಟಿನಲ್ಲಿ ಇಬ್ರು ವಂಶದ ಕುಡಿಗಳು ಬಿಗ್ ಬಾಸ್ ಮನೆಯಲ್ಲಿ ಏನ್ ಹೇಳಿದ್ರಲ್ಲ ಅದರಂತೆ ನಡ್ಕೊಂಡಿರೋದು ಮಾತ್ರ ಈಗ ಇದೇ ಈ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲದಾಗಿ ನಾವು ಈಗ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೇನಿದೆಯಲ್ಲ, ಈ ಒಂದು ವಿಷಯವನ್ನ ಕೇಳಿ ತುಂಬಾ ಅಂದ್ರೆ ತುಂಬಾ ಜನ ಖುಷಿ ಪಡ್ತಿದ್ದಾರೆ. ಇನ್ ಕೆಲವರಿಗೆ ಬೇಸರವೂ ಕೂಡ ಇದೆ. ರಕ್ಷಿತಾ ಶೆಟ್ಟಿ ವಿನ್ನರ್ ಆಗಲೇಬೇಕಾಗಿದ್ದಂತಹ ಸ್ಪರ್ಧಿ. ಯಾಕಂತಂದ್ರೆ ಅವ್ರಿಗೆ ಯಾರು ಕೂಡ ಕಾಂಪಿಟೇಟರೇ ಇರಲಿಲ್ಲ. ಬಿಕಾಸ್ ಏನಂತಂದ್ರೆ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ರಕ್ಷಿತಾ ಶೆಟ್ಟಿಯನ್ನ ಬಿಟ್ಟಿದಾರಲ್ಲ, ಅವರನ್ನ ನಾವು ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಕೆಲವರು ಹೋರಾಟಗಾರರಿದ್ರು, ಕೆಲವರು ಕಲಾವಿದರಿದ್ರು. ಅಂದ್ರೆ ಅವರು ಸಿನಿಮಾ ಅಥವಾ ಸೀರಿಯಲ್ ನ ಮೂಲಕ ಜನಗಳಿಗೆ ಅವ್ರಿಗೆ ಪರಿಚಯ ಇದ್ರು, ಅವರ ಮುಖ ಪರಿಚಯ ಇತ್ತು. ಸೊ ಅವರು ಸೀರಿಯಲ್ ಮಾಡ್ತಿದ್ದಾಗ ಸೀರಿಯಲ್ ನೋಡ್ತಾ ಇದ್ರು. ಇವರು ಕಾವ್ಯ, ಇವರು ಸ್ಪಂದನ, ಇವರು ರಾಶಿಕಾ, ಮತ್ತೆ ಇವರು ಅಶ್ವಿನಿ ಗೌಡ, ಹೀಗೆ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಈ ರಕ್ಷಿತಾ ಶೆಟ್ಟಿ ಅಂತ ಬಂದ್ರೆ, ರಕ್ಷಿತಾ ಶೆಟ್ಟಿಯ ಬಗ್ಗೆ ಯಾರಿಗೂ ಕೂಡ ಏನು ಗೊತ್ತೇ ಇಲ್ಲ. ಸೊ ಯಾವತ್ತು ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರಲ್ಲ, ಆಗ ಇವ್ರ ಬಗ್ಗೆ ಕೆಲವರು ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ ಕೆಲವರಿಗೆ ಇವರ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಇವರ ವಿಡಿಯೋಗಳನ್ನ ನೋಡ್ಕೊಂಡು ಬಂದವ್ರಿಗೆ, ಸೊ ಇವಳನ್ನ ಆಯ್ಕೆ ಮಾಡಿದ್ದು ಕಲರ್ಸ್ ಕನ್ನಡದವರು, ಬಿಗ್ ಬಾಸ್ಗೆ ಬೇರೆ ಕೆಲಸ ಇಲ್ಲ, ಇಂಥವ್ರಿಗೆಲ್ಲ ಅವಕಾಶ ಕೊಟ್ಬಿಡ್ತಾರೆ ಅಂತನೂ ಕೂಡ ಚೀತು ಅಂತ ಉಗಿದಿದ್ದು ಕೂಡ ಇದೆ. ಸೊ ಇದೆಲ್ಲವನ್ನು ಕೂಡ ಮೀರಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಇವತ್ತು ರನ್ನರ್ ಅಪ್ ಆಗಿದ್ದೇನಿದೆಯಲ್ಲ, ಇದೊಂದು ದೊಡ್ಡ ಒಂದು ಸಾಧನೆ ಅಂತಂದ್ರೆ ತಪ್ಪಿಲ್ಲ. ಬಿಕಾಸ್ ನೋಡಿ, ನೀವು ಅಶ್ವಿನಿ ಗೌಡ ಅವರ ವಿಚಾರ ತಗೊಳ್ಳಿ, ಅವರು ದೊಡ್ಡ ಹೋರಾಟಗಾರ್ತಿ, ಕರವೇ ಕಾರ್ಯಕರ್ತೆ. ಹಾಗಾಗಿ ಅವ್ರಿಗೆ ಹೋರಾಟಗಾರರ ಬೆಂಬಲ ಇದೆ, ಮತ್ತೆ ಅವರು ಸೀನಿಯರ್ ಆಕ್ಟರ್ ಕೂಡ. ಹಾಗಾಗಿ ಕಲಾವಿದರ ಬೆಂಬಲ ಇದೆ, ಅಭಿಮಾನಿಗಳ ಬೆಂಬಲ ಇರುತ್ತೆ. ಇನ್ನು ಗಿಲ್ಲಿ ನಟ ವಿಚಾರಕ್ಕೆ ಅಂತ ತೆಗೆದುಕೊಂಡ್ರೆ, ಗಿಲ್ಲಿ ನಟ ಜಿ ಕನ್ನಡದಲ್ಲಿ ಹಲವು ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋ ಕಾರಣಕ್ಕಾಗಿ, ಮತ್ತೆ ಅವ್ರಿಗೆ ರನ್ನರ್ ಅಪ್ ಕೊಟ್ಟಿರೋ ಕಾರಣಕ್ಕಾಗಿ ಅವರು ಕೂಡ ಒಂದಷ್ಟು ಅಭಿಮಾನಿಗಳ ವರ್ಗದಲ್ಲಿ ಅವರು ಕೂಡ ಇದ್ದಾರೆ. ಮತ್ತೆ ಜನಮನಸೂರಿಯಲ್ಲಿ ಅವರು ಕೂಡ ಇದ್ರು. ಇನ್ನು ಕಾವ್ಯ ವಿಚಾರಕ್ಕೆ ಅಂತ ಬಂದ್ರೆ, ಅವರು ಮೊನ್ನೆ ಒಂದು ಸಿನಿಮಾ ತೆಗೆದಿದ್ರು, ಮತ್ತೆ ಕೆಂಡ ಸಂಪಿಗೆ ಅನ್ನುವಂತ ಒಂದು ಸೀರಿಯಲ್ ನಲ್ಲಿ ಇದ್ರು. ಆ ಒಂದು ಹಿಟ್ ಸೀರಿಯಲ್ ಅದು. ಅದರ ಜೊತೆಗೆ ಸ್ಪಂದನ ವಿಚಾರ ಅಂತ ಬಂದ್ರೆ, ಸ್ಪಂದನ ಅವರು ಕೂಡ ಸೀರಿಯಲ್ ನಿಂದ ಅವರು ಬಂದಿರುವಂತವ್ರು. ರಾಶಿಕಾ ಅಂತಂದ್ರೆ, ರಾಶಿಕಾ ಅವರು ಮನದ ಕಡಲು ಅನ್ನೋ ಒಂದು ಸಿನಿಮಾವನ್ನ ತೆಗೆದಿದ್ರು, ಮತ್ತೆ ಒಂದಷ್ಟು ಸೀರಿಯಲ್. ಹೀಗೆ ಧನುಷ್ ಅವರು ಅಂತ ಬಂದ್ರೆ, ಧನುಷ್ ಗೀತಾ ಸೀರಿಯಲ್ ನ ಮೂಲಕ ಮಿಂಚಿ ಧನುಷ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಂಥದ್ದು. ಸೊ ಹೀಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಒಂದಲ್ಲ ಒಂದು ರೀತಿಯಾಗಿ ಜನಗಳಿಗೆ ಅವರ ಮುಖ ಪರಿಚಯ ಇತ್ತು. ಇನ್ನು ಮಾಳು ನಿಪ್ನಾಳ್ ಅಂತ ತೆಗೆದುಕೊಂಡ್ರೆ, ಅವರು ಮುಗ್ಧರಾಗಿದ್ರು ಕೂಡ ಅವರು ಆ ಒಂದು ಸಾಂಗ್ ಅಂತಂದ್ರೆ ಟ್ರ್ಯಾಕ್ಟರ್ ಸಾಂಗ್ ಮೂಲಕ ಮಿಲಿಯನ್ಸ್ ವ್ಯೂಸ್ ಅನ್ನ ಗಳಿಸಿದಂತಹ ಯುವಕ. ಹೀಗೆ ಎಲ್ಲರೂ ಕೂಡ ಮುಖ ಪರಿಚಯ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ಆದ್ರೆ ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದ್ರೆ, ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಮೂಲಕ ಸಂಚಲನ ಮೂಡಿಸಿದಂತಹ ಹುಡುಗಿ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಿದ್ದಂತಹ ಹುಡುಗಿ. ಸೊ ಇವತ್ತು ಬಿಗ್ ಬಾಸ್ ಮನೆ ಅಂಗಳದಲ್ಲಿ ಅಷ್ಟೆಲ್ಲ ಘಟಾನುಘಟಿಗಳು ಇದ್ದರೂ ಸಹಿತ ಅವರ ಮುಂದೆ ಈ ಚೋಟ್ ಮೆಣಸಿನ್ಕಾಯಿ ಈ ರೀತಿಯಾಗಿ ಸೌಂಡ್ ಮಾಡಿದ್ದೇನಿದೆಯಲ್ಲ, ಸೊ ಇದೆಲ್ಲವೂ ಕೂಡ ಶ್ಲಾಘನೀಯ ಅಂತಿದ್ದಾರೆ. ಇವತ್ತು ಅವರಿಗೆ ಫಸ್ಟ್ ರನ್ನರ್ ಅಪ್ ಕೊಟ್ಟಿರಬಹುದು,
ಇರಬಹುದು, ಆದರೆ ಜನಮಾನಸದಲ್ಲಿ ಅವರೇ ವಿನ್ನರ್ ಅಂತಿದ್ದಾರೆ ಕರ್ನಾಟಕದ ಜನ. ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ, ಕನ್ನಡವನ್ನ ಕಲಿಬೇಕು, ನಾನು 3 ತಿಂಗಳಲ್ಲಿ ಇರ್ತೀನಲ್ಲ, ಕನ್ನಡ ಕಲಿತೀನಿ ಅಂತ ಹೇಳ್ತಾ ಇದ್ರು. ಅದರಂತೆ ಇವತ್ತು ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲಿಲ್ಲ ಅಂತಂದ್ರೂ ಕೂಡ ಅವರು ಮಾತಾಡ್ತಾ ಇದ್ದಾರೆ. ಹೆಚ್ಚು ಸಮಯ ಮಾತನಾಡುವಷ್ಟು ಇವತ್ತು ಅವರು ಕನ್ನಡ ಕಲಿತಿದ್ದಾರೆ ಅಂತಂತ ನಾವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಹೀಗೆ ಆ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ಜರ್ನಿ ಇತ್ತು. ಹೀಗಾಗಿ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗಬೇಕು ಅನ್ನೋರು ಸಾಕಷ್ಟು ಜನ ಇದ್ರು. ಆದ್ರೆ ಏನಂತ ಅಂತಂದ್ರೆ ಅವ್ರಿಗೆ ಫಸ್ಟ್ ರನ್ನರ್ ಅಪ್ ಕೊಟ್ರು. ಸೊ ಈಗ ರಕ್ಷಿತಾ ಶೆಟ್ಟಿ ಏನ್ ಚಾಲೆಂಜ್ ಮಾಡಿದ್ರು ಅಂತಂದ್ರೆ, ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಘಟನೆಗಳು ನಡೆದು ಹೋಗಿರುತ್ತೆ. ಅಂದ್ರೆ ಈ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿಯ ನಡುವೆ ಒಂದು 3ನೇ ವಾರದಿಂದ ಬೆಂಕಿ ಹತ್ಕೊಂಡ್ ಬಿಟ್ಟಿರುತ್ತೆ ಇವರ ನಡುವೆ. ಅಂದ್ರೆ ರಕ್ಷಿತಾ ಶೆಟ್ಟಿ ಏನು ತಪ್ಪು ಮಾಡಿರೋದಿಲ್ಲ, ಅಶ್ವಿನಿ ಮತ್ತೆ ಜಾನ್ವಿ ಇವರಿಬ್ರು ಸೇರ್ಕೊಂಡು ಅದ್ಯಾವುದೋ ಗಲ್ 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 ಅಂತ ಹೇಳಿ ಸದ್ದು ಮಾಡಿ ಅದು ರಕ್ಷಿತಾನೇ ಮಾಡ್ತಾ ಇದ್ದಾಳೆ. ಮಿಡ್ ನೈಟ್ ಎಲ್ಲ ಓಡಾಡ್ಕೊಂಡಿರ್ತಾಳೆ, ವಾಶ್ರೂಮ್ ನಲ್ಲಿ ಹೋಗೆಲ್ಲ ಮಾತಾಡ್ತಾಳೆ, ನಾಗವಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ಹಾಗೆ ಹೀಗೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿಯ ಮೇಲೆ ಹಾಕಿದ್ರು ಆ ಒಂದು ಆರೋಪವನ್ನ. ಆಕೆ ಮೇಲೆ ಗೂಬೆ ಕೂರಿಸಿದ್ರು, ಮತ್ತೆ ಮಾನಸಿಕವಾಗಿ ಕೂಡ ಕುಗ್ಗಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರಿಬ್ರು ದೊಡ್ಡವರು ಮತ್ತೆ ಗುರುತಿಸ್ಕೊಂಡಂತಹ ಜನ. ಈ ರಕ್ಷಿತಾ ಶೆಟ್ಟಿ ಅಂದಿದ ತಕ್ಷಣ ಅವ್ರಿಗೆ ಏನಂತಂದ್ರೆ ಈ ಚಿಕ್ಕ ಹುಡುಗಿ, ಮತ್ತೆ ಅಷ್ಟಾಗಿ ಜನಗಳ ಪ್ರೀತಿ ಇಲ್ಲ ಇವಳಿಗೆ, ಹೀಗಾಗಿ ಏನ್ ಬೇಕಾದ್ರೂ ಮಾಡಬಹುದೇನೋ ಅನ್ನೋರು ಲೆಕ್ಕದಲ್ಲಿ ಅವರಿದ್ರು. ಆದ್ರೆ ಅವರ ಲೆಕ್ಕಾಚಾರ ಉಲ್ಟಾಗುತ್ತೆ, ಜನ ತಿರುಗಿ ಬೀಳ್ತಾರೆ, ರಕ್ಷಿತಾ ಶೆಟ್ಟಿಯ ಪರವಾಗಿ ನಿಲ್ತಾರೆ. ಸೊ ನಂತರ ರಕ್ಷಿತಾ ಶೆಟ್ಟಿ ಅವರಿಬ್ಬರನ್ನ ಯಾವ ರೀತಿಯಾಗಿ ಎದುರಿಸಿದ್ರು ಅನ್ನೋದೇನಿತ್ತಲ್ಲ, ಸೊ ಅವತ್ತಿನಿಂದನೇ ಜನ ಗೆದ್ರೆ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಈ ಸೀಸನ್ ಅನ್ನೋದನ್ನ ಪಟ್ಟು ಹಿಡ್ಕೊಂಡಿದ್ದನ್ನ ನೀವು ನೋಡ್ತಾ ಇದ್ರಿ. ಸೊ ನಂತರ ಆ ಒಂದು ವಾರ್ ಏನಿತ್ತಲ್ಲ ಅವ್ರ ನಡುವೆ ಹಂಗೆ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರತ್ತೆ. ಸೊ ನಂತರ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಬರುತ್ತೆ, ಮಸಿ ಬೆಳೆದು ನಾಮಿನೇಟ್ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ, ನಾನು ನಿನ್ನ ಮುಂದೆ 100 ಸಿನಿಮಾ ಮಾಡಿದ್ದೀನಿ, ನೀನು ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ಕೊಂಬಂದೆ, ನಿನ್ನಂಗೆ ನಾನು ಕೂಡ 100 ಯೂಟ್ಯೂಬ್ ಚಾನಲ್ ತೆಗಿತೀನಿ, ನನ್ನಂಗೆ ನಿಂಗೆ 100 ಸಿನಿಮಾ ತೆಗಿಯಕ್ಕಾಗುತ್ತಾ ಅಂತ ಹೇಳಿ ಈ ರೀತಿ ವಾರ್ನ್ ಮಾಡ್ತಾರೆ. ಮತ್ತೆ ಆಕೆ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನು ಕೂಡ ನೀವು ನೋಡಿದ್ರಿ. ಆಗ ಅಂಜದಂತಹ ರಕ್ಷಿತಾ ಶೆಟ್ಟಿ ಆಗ ತಿರುಗೇಟನ್ನ ಕೊಡ್ತಾರ ಅವ್ರಿಗೆ. ಏನಂತ ಅಂತಂದ್ರೆ, ನೋಡಿ, ನಾನು ರಾಕ್ಷಸಿಗೆ ರಾಕ್ಷಸಿ, ನಾನು ಒಳ್ಳೆಯವರಿಗೆ ಒಳ್ಳೆಯವಳು, ನಾನು ಈ ರಾಕ್ಷಸಿನ ಹೊರಗೆ ಹಾಕ್ತೀನಿ ಮೊದಲೇದಾಕಿ, ಆಮೇಲೆ ನಾನು ಹೊರಗಡೆ ಬರ್ತೀನಿ, ಈ ಅಶ್ವಿನಿ ಗೌಡನ ಹೊರಗಡೆ ಕಳಿಸಿ ನಾನು ಹೊರಗಡೆ ಬರ್ತೀನಿ, ಇದು ನನ್ನ ಚಾಲೆಂಜ್ ಅಂತ ಹೇಳಿರ್ತಾಳೆ. ಸೊ ಅದರಂತೆಯೇ ರಕ್ಷಿತಾ ಶೆಟ್ಟಿ ನಡೆದುಕೊಂಡಿದ್ದೇನಿದೆಯಲ್ಲ ಇದು ಶ್ಲಾಘನೀಯ. ನೋಡಿ, ಎಲ್ರಿಗೂ ಕೂಡ ಒಂದು ಢವಢವ ಇತ್ತು. ಯಾಕಂತಂದ್ರೆ ದುಡ್ಡಿನ ಒಡತಿಯಾಗಿರೋ ಕಾರಣಕ್ಕಾಗಿ ದುಡ್ಡು ಕೊಟ್ಟು ಟ್ರೋಫಿನ ಪರ್ಚೇಸ್ ಮಾಡ್ಬಿಡ್ತಾರೆ ಹೇಗೆ ಅನ್ನೋ ಒಂದು ಭಯ ಅಂತೂ ಇತ್ತು ಜನರಿಗೆ. ಯಾರೆಲ್ಲ ವೋಟ್ ಮಾಡಿದ್ರಲ್ಲ, ಯಾರೆಲ್ಲ ಜೆನ್ಯೂನ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿದ್ರಲ್ಲ. ಸೊ ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ಮತ್ತೆ ಹಾಗೆ ಗಿಲ್ಲಿ, ಈ ಮೂವರ ನಡುವೆ ಆ ಒಂದು ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ಈ ಫಿನಾಲೆಯಲ್ಲಿ ನಿನ್ನೆ ಆಗ ರಕ್ಷಿತಾ ಶೆಟ್ಟಿ ಅಂದುಕೊಂಡಂತೆ ಆಗಿದ್ದು ಮಾತ್ರ ತುಂಬಾ ಖುಷಿ ಆಯ್ತು ಎಲ್ರಿಗೂ. ಅಂತಂದ್ರೆ ಅಶ್ವಿನಿ ಗೌಡ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ, ಅವರಿಗೆ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ, ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ರು. ಬಡವರು ಮಕ್ಕಳಿಗೆ ಸಂದಂತಹ ಗೆಲುವು ಇದು ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಆನಂತರ ಗಿಲ್ಲಿ ಆದ್ರೂ ಗೆಲ್ಲಿ, ರಕ್ಷಿತಾ ಶೆಟ್ಟಿ ಆದ್ರೂ ಗೆಲ್ಲಿ, ಇಬ್ರು ಗೆದ್ರು ಕೂಡ ನಮಗೆ ಖುಷಿ ಇದೆ ಅನ್ನೋ ಮಟ್ಟಿಗೆ ಜನ ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾದ್ರು. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಫಸ್ಟ್ ರನ್ನರ್ ಅಪ್ ಸಿಕ್ತು, ಮತ್ತೆ ಗಿಲ್ಲಿ ಅವ್ರಿಗೆ ವಿನ್ನರ್ ಸ್ಥಾನ ಸಿಕ್ತು. ಈ ಒಂದು ವಿಚಾರ ಏನಿದೆಲ್ಲ ಇದು ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗಿದೆ. ತುಂಬಾ ಖುಷಿನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ ಕಣ್ರಿ, ಗಿಲ್ಲಿ ಕೂಡ ಒಂದು ಮಾತಾಡಿದ್ರು, ಒಂದು ಶಪಥ ಮಾಡಿದ್ರು. ಗಿಲ್ಲಿಯ ಶಾಡೋದಲ್ಲಿ ಕಾವ್ಯ ಅವರು ಇದ್ದಾರೆ ಅಂತ ಹೇಳಿ ಪ್ರೀ ಪ್ರಾಡಕ್ಟ್ ಅಂತನೂ ಕೂಡ ಕಾವ್ಯ ಅವರ ಕಾಲೆಳಿತಾ ಇದ್ರು. ಕಾವ್ಯಾಳನ ಕುಗ್ಗಿಸೋ ಪ್ರಯತ್ನವನ್ನು ಕೂಡ ತುಂಬಾ ನಡೀತಾ ಇತ್ತು. ಸೊ ಹಾಗಾಗಿ ಕಾವ್ಯಾಳ ಜೊತೆಗೆ ನಿಂತಹ ಬೆಂಬಲಕ್ಕೆ ನಿಂತಹ ಗಿಲ್ಲಿ ಅವರು ಕಾವ್ಯಾಳನ್ನ ನಾನು ಫಿನಾಲೆವರೆಗೂ ಕೂಡ ತೆಗೆದುಕೊಂಡು ಹೋಗ್ತೀನಿ, ಮತ್ತೆ ಅವರನ್ನ ಫೈನಲ್ ವರ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮಟ್ಟಿಗೆ ಅವರೊಂದು ಮಾತಾಡಿರ್ತಾರೆ. ಮತ್ತೆ ಸುದೀಪ್ ಅವರು ಕೂಡ ಹೇಳ್ತಾರೆ, ಸೊ ಅವ್ರಿಗೆ ನೀವು ಗೆಲ್ಲಿಸೋ ಹಠದಲ್ಲಿದ್ದೀರಾ ಅಂತನೂ ಕೂಡ ಹೇಳಿರ್ತಾರೆ. ಸೊ ಅಲ್ಲಿಗೆ ಇವರು ಆ ಒಂದು ಹಠವನ್ನ ಬಿಟ್ರ ಅಂತ ಅನ್ಕೊಂಡಿದ್ವಿ, ಇಲ್ಲ, ಅವ್ರ ಮನಸ್ಸಿನಲ್ಲಿಯೇ ಅವರು ಇದನ್ನ ಮುಂದುವರಿಸಿದ್ದನ್ನ ನೀವು ನಿನ್ನೆಯ ಎಪಿಸೋಡ್ ಅಲ್ಲಿ ನೋಡಬಹುದು. ಕಾವ್ಯ ಥರ್ಡ್ ರನ್ನರ್ ಅಪ್ ಆಗ್ತಾರೆ, ಅದರ ಅರ್ಥಾತ್ ಅವರು ಫಿನಾಲೆವರೆಗೂ ಬಂದ್ರು. ಮತ್ತೆ ಥರ್ಡ್ ರನ್ನರ್ ಅಪ್ ಅಂತಂದ್ರೆ ಅವರು ಟಾಪ್ 4th ಕಂಟೆಸ್ಟೆಂಟ್ ಆಗಿದ್ದು ಮಾತ್ರ ಅದೊಂದು ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ. ಹಾಗಾಗಿ ವಂಶದ ಕುಡಿಗಳಾದಂತಹ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಅಂದುಕೊಂಡಂತೆ ನಡೆದುಕೊಂಡಿದ್ದು ಮಾತ್ರ ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರ ಈ ಹಠದ ಮಾತು ನಿಮಗೆ ಏನ್ ಅನಿಸ್ತು ಅದರ ಬಗ್ಗೆ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.